ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಭಾಗೆ. ಸ್ನೇಹಿತರೆ, ತಮಿಳುನಾಡು ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದ ಹಾಗೆ ವಿಜಯ್ ಒಂದು ಮುಖ್ಯವಾದಂಥ ಆದೇಶವನ್ನು ಹೊರಡಿಸಿಬಿಡ್ತಾರೆ. ಈ ಆದೇಶಕ್ಕೆ ಬಹುತೇಕ ಇಡೀ ತಮಿಳುನಾಡೇ ಸ್ವಾಗತವನ್ನು ಕೋರಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತು ವಿಜಯ್ ಆಡಳಿತದ ಬಗ್ಗೆ ಅಲ್ಲಿನ ಜನಗಳಿಗಾಗಿರ್ಬೋದು, ಅಲ್ಲಿನ ಮಾಜಿ MLA MP ಎಲ್ರಿಗೂ ಕೂಡ ಆಗಿರ್ಬೋದು, ಅಥವಾ ಹಾಲಿ ಆಗಿರ್ಬೋದು, ಎಲ್ರಿಗೂ ಕೂಡ ಒಂದು ಕುತೂಹಲ ಇದೆ. ಹೇಗೆ ರಾಜ್ಯವನ್ನು ನಡೆಸಿಬಿಡ್ತಾರೆ, ಅನೇಕ ಭರವಸೆಗಳನ್ನು ಕೊಟ್ಟು ಬಿಟ್ಟಿದ್ದಾರೆ, ಒಂದಿಷ್ಟು ಗ್ಯಾರಂಟಿ ಅಂತ ದೆಲ್ಲವನ್ನು ಕೂಡ ಇಟ್ಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಸಾಲ ಕೂಡ ಇದೆ, ಈ ಸಾಲವನ್ನು ಹೇಗೆ ನಿಭಾಯಿಸ್ತಾರೆ, ಈ ರೀತಿಯಾದಂಥ ಕುತೂಹಲ ಎಲ್ಲವೂ ಕೂಡ ಅಲ್ಲಿನ ಜನಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಇದೆ. ಅದರಲ್ಲೂ ಕೂಡ ವಿಜಯ್ಗೆ ರಾಜಕೀಯ ಬದುಕು ಹೊಸತನದ್ದು. ಏಕಾಏಕಿಯಾಗಿ ಸಿನಿಮಾದಲ್ಲಿ ನಡುವ ರೀತಿಯಲ್ಲಿ ಇವರ ಬದುಕಲ್ಲಿ ನಡೆದು ಹೋಗಿಬಿಡುತ್ತೆ. ಬಹುತೇಕ ನೀವು ಸಿನಿಮಾಗಳನ್ನು ಗಮನಿಸಿಬಿಟ್ಟಿರ್ತೀರಿ, ಯಾರೋ ಸಾಮಾನ್ಯ ವ್ಯಕ್ತಿ ಬರ್ತಾನೆ ಅಥವಾ ಇನ್ಯಾರೋ ಬರ್ತಾರೆ, ಎಲೆಕ್ಷನ್ ನಿಂತ್ಕೊಳ್ತಾರೆ, ಗೆಲ್ತಾರೆ, ಆ ರಾಜ್ಯವನ್ನು ಬದಲಾಯಿಸಿ ಬಿಡ್ತಾರೆ ಅನ್ನುವ ಹಾಗೆ ಸಿನಿಮಾಗಳು ಆಗ್ತಾ ಇದ್ವು. ಆದರೆ ಒಬ್ಬ ಸಿನಿಮಾ ನಟ ಈ ರೀತಿಯಾಗಿ ನಿಜ ಜೀವನದಲ್ಲಿ ಭಾಗಿಯಾಗಿ ಬಿಡ್ತಾರೆ ಅಥವಾ ನಿಜ ಜೀವನದಲ್ಲಿ ಈ ರೀತಿಯಾಗಿ ನಡೆದು ಹೋಗಿಬಿಡುತ್ತೆ ಅಂತೇಳಿ ಯಾರೂ ಕೂಡ ಭಾವಿಸಿರಲಿಲ್ಲ. ಇದೀಗ ತಮಿಳುನಾಡು ಯಾರು ಕೂಡ ಅಂದುಕೊಳ್ಳದೆ ಇರುವ ರೀತಿಯಲ್ಲಿ ಫಲಿತಾಂಶವನ್ನು ಪಡೆದುಕೊಂಡಿತ್ತು. ಆ ಫಲಿತಾಂಶದ ಪೈಕಿ ವಿಜಯ್ ಈಗ CM ಕೂಡ ಆಗಿದ್ದಾರೆ. CM ಆದ ಬಳಿಕ ಜನರು ಮೆಚ್ಚುವಂಥ ಆದೇಶವನ್ನು ಹೊರಡಿಸಿಬಿಟ್ಟಿದ್ದಾರೆ. ಏನಿದು ಆದೇಶ, ಆ ಆದೇಶ ಅಂತದ್ದೇನಿದೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇನ್ನು ವಿಜಯ್ CM ಆಗ್ತಾ ಇದ್ದ ಹಾಗೆ ಅಥವಾ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದ ಹಾಗೆ ಅದರ ಬೆನ್ನಲ್ಲೇ ಹಲವು ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೂಡ ನೀಡಿದ್ದಾರೆ. ಅದರಂತೆ ಇದೀಗ ರಾಜ್ಯದ ಪೂಜಾ ಸ್ಥಳಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಬಸ್ ನಿಲ್ದಾಣಗಳ 500 ಮೀಟರ್ ವ್ಯಾಪ್ತಿಯೊಳಗಡೆ ಇರುವಂತಹ 717 ಸರ್ಕಾರಿ ಸ್ವಾಮ್ಯದ ಮದ್ಯದ ಚಿಲ್ಲರೆ ಮಾರಾಟ ಮಳಿಗೆಗಳನ್ನು 2 ವಾರಗಳಲ್ಲಿ ಮುಚ್ಚಲು ಆದೇಶವನ್ನು ಹೊರಡಿಸಿಬಿಟ್ಟಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂದಿನ 2 ವಾರಗಳಲ್ಲಿ ಪೂಜಾ ಸ್ಥಳಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಬಸ್ ನಿಲ್ದಾಣಗಳಿಂದ 500 ಮೀಟರ್ ವ್ಯಾಪ್ತಿಯೊಳಗಡೆ ಇರುವಂತಹ 717 ಚಿಲ್ಲರೆ ಮದ್ಯದ ಅಂಗಡಿಗಳನ್ನು ಮುಚ್ಚಲು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಆದೇಶವನ್ನು ಹೊರಡಿಸಿಬಿಟ್ಟಿದ್ದಾರೆ. ಇನ್ನು ಸದ್ಯದಲ್ಲಿ ತಮಿಳುನಾಡು ರಾಜ್ಯದಲ್ಲಿ 4765 ಚಿಲ್ಲರೆ ಮದ್ಯದ ಅಂಗಡಿಗಳನ್ನು ತಮಿಳುನಾಡು ರಾಜ್ಯ ಮಾರುಕಟ್ಟೆ ನಿಗಮ ನಿರ್ವಹಿಸ್ತಾ ಇದೆ. ಇವುಗಳಲ್ಲಿ ಪೂಜಾ ಸ್ಥಳಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಬಸ್ ನಿಲ್ದಾಣಗಳಿಂದ 500 ಮೀಟರ್ ವ್ಯಾಪ್ತಿಯೊಳಗಡೆ ಇರುವ ಅಂಗಡಿಗಳನ್ನು ಗುರುತಿಸಿ ನೂತನ CM ನಿರ್ದೇಶನ ಮಾಡಿದ್ದಾರೆ. ಅದರಂತೆ 717 ಚಿಲ್ಲರೆ ಮದ್ಯದ ಅಂಗಡಿಗಳನ್ನು ಗುರುತಿಸಲಾಗಿದೆ. ಗುರುತಿಸಿರುವ ಪ್ರಕಾರ ಈ ಎಲ್ಲ ಚಿಲ್ಲರೆ ಮದ್ಯದ ಅಂಗಡಿಗಳನ್ನು ಪೂಜಾ ಸ್ಥಳಗಳಿಂದ 276 ಅಂಗಡಿಗಳು, ಶಿಕ್ಷಣ ಸಂಸ್ಥೆಗಳ ಬಳಿ 186 ಅಂಗಡಿಗಳು ಮತ್ತು ಬಸ್ ನಿಲ್ದಾಣದ ಬಳಿ 255 ಅಂಗಡಿಗಳನ್ನು ಗುರುತಿಸಲಾಗಿದೆ. ತಮಿಳುನಾಡು ಸರ್ಕಾರಕ್ಕೆ TASMAC ಮದ್ಯದ ಅಂಗಡಿಗಳು ಹೆಚ್ಚಿನ ಆದಾಯವನ್ನು ತರುತ್ತಿದ್ದು, ಈ ನಡುವೆ ಈ ಹಲವಾರು ಚಿಲ್ಲರೆ ಅಂಗಡಿಗಳನ್ನು ಮುಚ್ಚುವಂತೆ ಪಕ್ಷಾತೀತವಾಗಿ ಕರೆಗಳು ಬಂದಿವೆ. ಕಳೆದ ವರ್ಷ TASMAC ಮತ್ತು ಸಂಬಂಧಿತ ಸಂಸ್ಥೆಗಳಿಗೆ ಸಂಬಂಧಿತ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಪರಾಧದಡಿ ತನಿಖಾ ಸಂಸ್ಥೆ ರಾಜ್ಯದಲ್ಲಿ ಅನೇಕ ಸ್ಥಳದಲ್ಲಿ ದಾಳಿ ನಡೆಸಿಬಿಟ್ಟಿತ್ತು. ವಿಜಯ್ ನೇತೃತ್ವದ TVK ತನ್ನ ಪ್ರಣಾಳಿಕೆಯಲ್ಲಿ ಮಾದಕ ದ್ರವ್ಯ ಮುಕ್ತ ತಮಿಳುನಾಡನ್ನ ನಿರ್ಮಿಸುವ ಭರವಸೆಯನ್ನು ಕೂಡ ನೀಡಿಬಿಟ್ಟಿದೆ. CM ಆಗಿ ಅಧಿಕಾರ ವಹಿಸಿಕೊಂಡಂತಹ ಬೆನ್ನಲ್ಲೇ ವಿಜಯ್ ಮಹಿಳೆಯರ ರಕ್ಷಣೆಗೆ ಆದ್ಯತೆಯನ್ನು ನೀಡಿದ್ದಾರೆ. ಅದರ ಸುರಕ್ಷತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಿಂಗಪ್ಪೆನ್ ವಿಶೇಷ ಕಾರ್ಯಪಡೆಯನ್ನ ರಚನೆ ಕೂಡ ಮಾಡಿಬಿಟ್ಟಿದ್ದಾರೆ. ಇದೀಗ ಈ ಒಂದು ಆದೇಶವನ್ನ ಅಲ್ಲಿನ ಜನಗಳು ಸಂಭ್ರಮಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದಾರೆ. ಒಟ್ಟು ಈಗ ತಮಿಳುನಾಡು ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಈ ಒಂದು ಅಧಿಕಾರವನ್ನು ಸ್ವೀಕರಿಸಿದ ಬೆನ್ನಲ್ಲೇ ಮುಖ್ಯವಾಗಿ ಈ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಬಹುತೇಕ ಜನರಿಗೆ ಸಂತೋಷವನ್ನು ಕೊಟ್ಟು ಬಿಟ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕೆಲವೊಂದಿಷ್ಟು ಈ ಅಂಗಡಿ ಮುಗ್ಗಟ್ಟುಗಳ ಇದ್ದಂಥವರಿಗೆ ಮತ್ತು ಕೆಲವೊಂದು ಸಂಸ್ಥೆಗಳಿಗೆ ಒಂದು ಕಡೆಯಿಂದ ಹೊಡೆತ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಬಹುತೇಕ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಈ ಒಂದು ಸಂಸ್ಥೆಗಳಿಗೂ ಕೂಡ ಹುಟ್ಟಿಕೊಂಡು ಬಿಡ್ತಾ ಇದೆ. ಈ ಒಂದು ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಬಿಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.